ಸಂಘ ನ ಕರೋ ಚಿಲ್ಲರಿಕೆ ಪಲ್ಲ ಚೋಳಿಕೆ ಪತ್ತರ ಕಾವ್ಯ ಅಂತ ಹೇಳ್ತಾರ ಮಹಾತ್ಮರು. ಹೌದು ಹೇಳ್ತಾರಪ್ಪ. ಸಂಘ ಎಂತವ್ರು ಸಂಘ ಮಾಡಬೇಕು ಅಂತ ಕೇಳಿದ್ರೆ ಎಂತವ್ರಿ ಸರ? ಜ್ಞಾನಿಗಳು ಕೂಡ ಸಂಘ ಮಾಡಿದ್ರೆ ಏನು ಸಿಗ್ತದ? ಏನ್ ಸಿಗ್ತದ್ರಪ್ಪ? ಹಣ್ಣು ಸಿಗ್ತಾವ ತಮ್ಮ. ಹೌದು ಹಣ್ಣು ಸಿಗ್ತದ. ಅಜ್ಞಾನಿಗಳು ಕೂಡ ಸಂಘ ಮಾಡಿದ್ರೆ ಏನು ಸಿಗ್ತದಪ್ಪ ಅಂತ ಕೇಳಿದ್ರೆ ಹಣ್ಣು ತಿನ್ನೋದು ಬಿಟ್ಟು ಕಲ್ಲು ತಿಂದಂಗ ಅಕ್ಕದ ಅಂತ ಹೇಳ್ತಾರ. ಹೆಂಗತ್ ಕೇಳಿದ್ರೆ ಹೆಂಗ್ರಪ್ಪ? ಇಟ್ಟು ತನಕನು ಮಾತಾಡಿ ಬಾಳ ಮಜಾ ಮಾಡಿ ಮಜಾ ಮಾಡಿ ಹೆಂಗ ಕೂತ ನೋಡಿ ಗಿಡ್ಡ ಆತಾರ ನನಗ ಅವ್ರಲ್ಲಿ. ಗಿಡ್ಡ ತನ್ನ ಗಿಡ್ಡ. ಅದಕ್ಕೆ ನಾ ಕೇಳ್ತೀನಿ, ಮತ್ತ ನನಗ ಅಳತಿ ಮಾಪ ತೂಕ ಮಾಡಿಕ್ಯಂದ್ರ ಹೌದು ಏನ್ ಹೆಣ್ಗಿಣ ಕೊಡವದಿಯ? ಮಗಳ ಇಲ್ಲ ಇಲ್ಲ ಮಗ ತಾಯಿ ಎಟ್ಟು ಕರ್ಗದ ನೀನು ತನಗ ಗೊತ್ತಿಲ್ಲ. ಹೌದ ಮಗಳನ್ನವ್ರಿಗೆ ಗಿಡ್ಡ ಅಂತಕ್ಕಂಥ ಮಾತು ಮಾತಾಡ್ತಾನ. ಹೌದ್ ಇರ್ಲಿ ಯಾಕತ್ ಕೇಳಿದ್ರ ಯಾಕ್ರಪ್ಪ? ಅಂದ್ ಅನಸ್ಕೊಳ್ಳೋದು ಒಂದು ಚಂದಗೇಡಿ ಎತ್ತಾರ. ಖರೆ 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 ಅಂದು ಅನಸ್ಕೊಳಕ್ ಅದಕ್ಕೆ ಚಂದಗೇಡಿ ಅಂತ ಕರೆದಾರ. ಹೌದು ಇವರು ಹಾಡವ್ರಲ್ಲ, ಬರೀ ಹಾಡವ್ರಿಗೆ ಕಾಡವ್ರು. ಕಾಡವ್ರು ಹಾಡವ್ರು ಅಲ್ಲಿ ಇವ್ರು ಬರೀ ಹಾಡವ್ರಿಗೆ ಕಾಡು ಕಂಪ್ನಿ ಇದು. ಬುಡಬುಡಿಗೆನಾಗ ಮಾತಾಡೇ ಬಿಟ್ಟರಿ. ಎಲ್ಲಿ ಹೋಗ್ತಿ ನೋಡಕ್ ಪುಣ್ಯಾತ್ಮ ಬರೀ ಇದೇ ಕದ್ದಿನೇ ಇದೇ ಕದ್ದಿನೇ. ಬರೀ ಟಿಂಗಲ್ ಮಾಡೋದು ಹೊತ್ತು ಮಾಡಿಸೋದು, ಟಿಂಗಲ್ ಮಾತಾಡೋದು ಹೊತ್ತು ಮಾಡಿಸೋದು. ಹೌದು ಇರ್ಲಿ ಮೊದಲೇ ಒಂದು ಮಾತು ಹೇಳ್ತೇನೆ ನಾನು. ಏನ್ ಹೇಳಿರಪ್ಪ? ಸಿದ್ಧರ ವಿಷಯ ಮಾತಾಡ್ರಿ. ಹೌದು ಸಿದ್ಧರ ವಿಷಯ ಬಿಟ್ರಪ್ಪ ಹಸನೆ ಹುಸನೆ ಕಿಸನೆ ಹಸನೆ ಉಸನೆ ತದ ಕರಿ ಮಾರಿದು. ಇಂಥವ್ರು ಏನು ಮಾಡಿದ್ರಪ್ಪ ಅಂತಂದ್ರ ಒಂದು ಜಾತ್ರೆ ಒಳಗೆ ದೊಡ್ಡ ಟೆಂಟ್ ಹೊಡ್ಕೊಂಡು ನಾಟಕ ಹಾಕಿದ್ರಿ ಇವರು. ಯಾರು ಅಂತವ್ರು? ಇವ ನಮ್ಮ ಬಸ್ಸುನಂತವ ಹೌದು ದೊಡ್ಡ ಟೆಂಟ್ ಹೊಡೆದು ನಾಟಕ ಹಾಕಿದ್ದ. ಆ ನಾಟಕದೊಳಗ ಪ್ರಾಣಿ ಒಂದು ತಂದಿಟ್ಟಿದ್ದ. ಅದ್ರಾಗ ತಂದಿಟ್ಟಿದ್ದ ಒಂದು ಬೆಕ್ಕಿಟ್ಟಿದ್ದ. ಬೆಕ್ಕ ಆ ಬೋರ್ಡ್ ಹಾಕಿದ ಮುಂದ ಟೆಂಟಿನ ಮುಂದ. ಏನಂತ ಹಾಕಿದಾರಪ್ಪ? ಏನು ಟೆಂಟಿನ ಮುಂದೆ ಹಾಕಿದಪ್ಪ ಅಂತ ಕೇಳಿದ್ರ ಶಿವಕ್ಕೆ ಕೊಲ್ಲುವ ಬೆಕ್ಕ ಅಂತ ಹಾಕಿದ. ಶಿವಕ್ಕೆ ಕೊಲ್ಲುವ ಬೆಕ್ಕ, ಕರಿಬಸನ ಬೆಕ್ಕ. ಶಿವಕ್ಕ ಕೊಲ್ಲುವಂತ ಬೆಕ್ಕದ ಇವತ್ತು ಹಾಕಿದ. ಜನ ಏನ್ ಮಾಡ್ತಿತ್ತು? ಏನ್ ಮಾಡ್ತಿದ್ರಪ್ಪ? ಶಿವಕ್ಕೆ ಕೊಲ್ತದಪ್ಪ ಅಂತಂದ್ರೆ ಬೆಕ್ಕ ಅಂತದಿರ್ಬೇಕಂತ ಹೇಳಿ ನೋಡಿ ಬರ್ಬೇಕು. ಇದಕ್ಕ ತಂಡ ಮಂದಿ ನೋಡ್ಲಕ್ ಹೋಗ್ತಿದ್ರು. ಅಲ್ಲಿ 50 ರೂಪಾಯಿ 100 ರೂಪಾಯಿ ಟಿಕೆಟ್ ಇತ್ತು ಅದಕ್ಕ. ಹೌದಾ? ಸೊಮ್ಮ ಜನ ನೋಡೋದು ಹೊರಗೆ ಬರೋದು, ನೋಡೋದು ಹೊರಗೆ ಬರೋದು. ಹೌದು ಇದೇ ಮಾಡ್ತಿದ್ರು. ಹಿಂದ್ರಾಗಡಿ ಒಮ್ಮೆ ಥಿಯೇಟರ್ ಫುಲ್ ತುಂಬಿ ಬಿಟ್ಟಿತ್ತು. ಥಿಯೇಟರ್ ಫುಲ್ ತುಂಬಿತ್ತು. ಇವ ಹೊಟ್ಟೆ ಅನ್ನೋದು ಫುಲ್ ಆಗತ್ತಾನ. ಹೊಟ್ಟೆ ಅದನ್ನ ತರವಲ್ಲ ಬೆಕ್ಕ. ಬೆಕ್ಕನೆ ತೋರ್ಸವಲ್ಲ, ಹೊರಗೆ ಬೆಕ್ಕ ತರಲ್ಲ. ಅದು ಹಿಂದಗಡೆ ಜನ ದಾಂಡಿ ಮಾಡಕ್ ಚಾಲು ಮಾಡ್ಬಿಡ್ತು. ಮಗಳ ಬೆಕ್ಕಲ್ಲ ಎಲ್ಲದ ಮಾರ ಎಡ್ತಾನ ಬರೀ ಅದೇ ಹೇಳ್ತಲ್ಲ ತಂಬಾತಾರ. ಒಂದು ಜುಗ್ ಬೆಕ್ಕ ಜಡ್ ಹತ್ತಿ ತಂದಕ್ಕೆ ಟೇಬಲ್ ಮೇಲೆ ಇಟ್ಟ. ಅರೆ ಬೆಕ್ಕ ಕರಿಬೇಕ ಕರಿಬೇಕ ತಂದು ಟೇಬಲ್ ಮೇಲೆ ಇಟ್ಟ. ಅದು ಮಂದಿ ಅಂದ್ರು ಇದು ಶಿವ ಕೊಲ್ತದ ಅಂದ. ಇದೆ ಅಂತ ಬೆಕ್ಕಿದು ಶಿವನ ಕೊಲ್ತದ ಅಂದ. ನೀವು ತಂದು ನೋಡ್ರಿ ಶಿವ ಮತ್ತ ಕೊಲ್ಲಿಕ್ಕಂದ್ರೆ ಕೇಳಂದ ಈ ಮಗ ಇವ ಕರಿಬಸು ಹೌದು ಅಂದ್ರ ಶಿವ ತರ್ಬೇಕ್ ಮಂದಿ ಹಿಡ್ಕೊಂಡ್ಬರೋದು ಆತದಕ್ಕ. ಹೋಗದ ಇಂಥ ಕಂಪನಿ ಹತ್ತಿದು ಕರಿಬೇಕಂತ ತರೋ ಕಂಪನಿ. ಹೆಂಗಪ್ಪ ಮುತ್ತೆ ಅಂಶದ ವ್ಯತ್ಯಾಸ ಅಂತ ಕೇಳಿದ್ರ ಹೆಂಗ್ರಪ್ಪ? ಅಮೋಕ್ಷದ ಮುತ್ತನಿಗೆ 4 ಮಂದಿ ವರವಿನ ಮಕ್ಕಳು. ಹೌದು 4 ಮಂದಿ ಹೊಟ್ಟಿಲೆ 21 ಮಂದಿ ಧರ್ಮರು. ಹೌದು 21 ಮಂದಿ ಹೊಟ್ಟಿಲೆ 101 ಮಂದಿ ಧರ್ಮರು. ಹಿಂಗೆ ವ್ಯತ್ಯಾಸ ಅದ. 4 ಮಂದಿ ಹೊಟ್ಟಿಲೆ 21 ಮಂದಿ ಯಾರ್ಯಾರು ಹುಟ್ಟಿದ್ರಪ್ಪ ಅಂತ ಕೇಳಿದ್ರ ಯಾರ್ಯಾರಿ ಸರ? 4 ಮಂದಿ ಅವತಾರ ಉದರ್ಸಿದ್ದ ದೇವೇಂದ್ರ ಬಿಳಿ ಅನಿಸಿದ್ದ, ಆಚಾರ್ಯಗೌಡ ಸೋಮಣ್ಣ ಮುತ್ತೆ, ಕಡಿ ಹುಟ್ಟ ಕನ್ನ ಮುತ್ತೆ. ಹೌದು ಹಿಂಗ 4 ಮಂದಿ ಹೊಟ್ಟಿಲೆ 21 ಮಂದಿ ಯಾರು ಹುಟ್ಟಿದ್ರಪ್ಪ ಅಂತಂದ್ರ ಯಾರಪ್ಪ? ಬೇವ್ರಿಗೆ ಸಾಲು ದೊಡ್ಡಿಸಿದ್ದ, ಅತ್ತಣಿ ಮಲಗಾಲಿಸಿದ್ದ, ಹೌದು ಮರಬದ ಹೋಗಿಸಿದ್ದ, ಬಡ್ಚಿ ನಾಗಿಸಿದ್ದ, ಕೆಂಚ ಸೋಮಾಯಿ ದೇವರ. ಇವ್ರು 5 ಮಂದಿ ಯಾರಪ್ಪ ಅಂತ ಕೇಳಿದ್ರ ತಾಯಿ ಮಲ್ಲುಬಾಯಿ ಮಕ್ಕಳು, ಅವಧು ಸಿದ್ದನ ಮಕ್ಕಳು. ಹೌದು ಇಂದಾಪುರ ಬುಳ್ಳೋಗಿಸಿದ್ದ, ಹೊನ್ನಮೂಳ್ಯದ ಹೋಗಿಸಿದ್ದ, ಉಗ್ಗುರುಗಳ ಪದ್ಮೋಗಿಸಿದ್ದ, ಪಂಚ ಪೂಜಾದಿಗಳು ಅಚ್ಚಿಗಾಯಿ ಶೀಲಿಸಿದ್ದ. ಇವ್ರು 5 ಮಂದಿ. ಹೌದು ಬಿಳ್ಯಾನಿಸಿದ್ದನ ಮಕ್ಕಳು, ತಾಯಿ ಕೊಂತಾಬಾಯಿ ಮಕ್ಕಳು. ಹೌದು ಹಿರಿಮಲ್ಲ ಪಡಿಯ, ಚಿಕ್ಕ ಮಲ್ಲ ಪಡಿಯ, ತಿಕ್ಕುಂಡಿ ಮುತ್ತ ಪಡಿಯ, ಬಳ್ಳವಣಿಗೆ ಮಲಕಾರಿಸಿದ್ದ, ಹತ್ತೂರು ಹೋಗ್ಯಾಣ ಮುತ್ತೆ. ಇವ್ರು 5 ಮಂದಿ ಯಾರಪ್ಪ ಅಂತ ಕೇಳಿದ್ರ ಸೋಮಣ್ಣ ಮುತ್ತಿನ ಮಕ್ಕಳು, ಖರೆ ತಾಯಿ ಸೋಂಬಾಯಿ ಮಕ್ಕಳು. ಹೌದು ಹಿರಿಮಲ್ಲ ಪಡಿಯ ಕವಲಗುಡ್ಡದ ಕರಿಯೋಗಿಸಿದ್ದ, ಗೆದ್ದನಿಕೇರಿ ಮೆಳಿಸ್ವಾಮಿ, ಕುಂಚನೂರು ಕೆಂಚ ಮಾದಣ್ಣ, ವಿನೋದಿಗೆ ವೀರ ಮದಗೊಂಡ, ಉಮದೇ ಜೋತ ಲಕ್ಕ ಪೊಡಿ ಅಂತ ಹೇಳಿಕಂದ್ರ ಅರಿಕೇರಿ ಬರಮ್ ಹೊಡಿ ಅಂತ ಹೇಳಿ ಇವ್ರು 6 ಮಂದಿ ಮಕ್ಕಳು. ಹೌದು
ಕಣ್ಣ ಮುತ್ತಿನ ಮಕ್ಕಳು ತಾಯಿ ಕನಬಾಯಿ ಮಕ್ಕಳು ಹಿಂಗೆ ವ್ಯತ್ಯಾಸ ಅದ ನಮ್ಗೆ. ಹೌದಪ್ಪ. ಇದರೊಳಗನೆ ಹಿಂಗೆ ವ್ಯತ್ಯಾಸದ ಪ್ರಕಾರವಾಗಿ ಸಿದ್ಧಟಿಗೆ ವಿಷಯದಾಗ ಒಂದು ಪ್ರಶ್ನೆ ಮಾಡ್ಯಾರ. ಏನ್ ಮಾಡ್ಯಾರಪ್ಪ ಸರ್ ಪ್ರಶ್ನೆ? ನಾವೊಂದು ಪ್ರಶ್ನೆ ಅವ್ರಿಗೆ ಕೇಳಿದ್ರಪ್ಪ. ಹಳ್ಳಿ ಹನುಮಾನನಾಡು ಗಿಳ್ಳಿ ಭಾಷಣ ಪಟ್ಟಣದೊಳಗ ಹೌದು ಒಡ್ಡಿವಾಲಗ ಶಿವಸ್ಥಾನದವು ಜಕ್ಕಪ್ಪ ಮಾಳಪ್ಪನ ಹೆಸರಲ್ಲೇ ಲಿಪಿ ಅದ. ಅಲ್ಲಿ ಲಿಪಿ ಅದ. ಅವರೇ ಬಂದು ಮುಂದೆ ಒಯ್ಬೇಕಂತೇಳಿ ಹಿಂಗೆ ಬರ್ದಿತ್ತದ್ರ ಮ್ಯಾಲ ಬರೆದಿಟ್ಟಿದ್ರು. ಮತ್ತ ಅಲ್ಲಿಗೆ ಹೋದ್ರು ಒಡ್ಡಿವಾಲಗ ಶಿವಸ್ಥಾನವನ್ನ ಕೈಯಾಗ ತಗೊಂಡ್ರ ಅವರು. ಹೌದು. ಮತ್ತ ಅವ್ ತಗೊಂಡ ಮೇಲೆ ಇಸ್ಲಾಂ ಧರ್ಮದವ್ರು ಒಂದು ಮಾತು ಕೇಳ್ಯಾರ. ಏನ್ ಕೇಳ್ಯಾರಪ್ಪ? ಏನ್ ಕೇಳ್ಯಾರಪ್ಪ ಅಂತ ಕೇಳಿದ್ರ, ಭಗವಂತ ನೀವು ಒಯ್ಲಕತ್ತೀವಿ ಎಲ್ಲ, ನೀವು ಒಯ್ಲಕತ್ತೀವಿ ಎಲ್ಲ ಒಡ್ಡಿವಾಲಗ, ಮತ್ತ ನಮಗೊಂದು ಕೂನಾ ಕೊಡೋತ್ ಅವ್ರು ಕೇಳ್ಯಾರ ನೋಡು. ಹೌದು. ಅಲ್ಲಿ ಅನ್ನದ ಡೋಲ, ಹೌದು, ಕಟೂರಿ, 5 ಹಿಡಿ ಬಂಡಾರ ಕೊಟ್ಟಿದ್ ಕರೆಯದ. ಮತ್ತ ಅದ್ರೊಳಗೇನೆ ಇವ ಅಲ್ಲಿ ಅದರಿಂದ ತೆಗೆದ ಅವ್ರಿಗೆ ಕೊಟ್ಟನತ್ತ. ಅಲ್ಲ ತೆಗದ. ಮತ್ತ ಇವನ ಬಲ್ಲಿ ಇದ್ದಿದ್ದಲ್ಲ ನಂಗಾಯ್ತಲ್ಲ. ಹೌದು. ಮತ್ತ ಅವ್ರ ವಸ್ತು ತಗೊಂಡು ಅವ್ರಿಗೆ ಕೊಡ್ತಿದ್ದಪ್ಪ ಅಂತಂದ್ರ ಮತ್ತ ಇವೇನು ಅವ್ರಿಗೆ ಕೊಟ್ಟಂಗ ಆತದ. ಹೌದದು ಕೊಟ್ಟಂಗಾಗಲ್ಲ. ಮತ್ತ ಅವ್ರ ಬಲ್ಲಿ ತಗೊಂಡನ ಅವ್ರಿಗೆ ಹೊಳಿ ಕೊಟ್ಟನಪ್ಪ ಅಂತಂದ್ರ ಏನು ಕೊಟ್ಟಂಗಾಯ್ತು, ಏನು ತಗೊಂಡಂಗಾಯ್ತು ಅಲ್ಲಿ. ಹೌದ್ರಪ್ಪ. ಇದನ್ನ ಬಿಟ್ಟು ಹೇಳು. ಇದನ್ನ ಬಿಟ್ಟು ಹೇಳ್ಬೇಕ್ರಿ ಸರ. ಇದನ್ನ ಬಿಟ್ಟು ಇಂಥದ ಕೊಟ್ಟ ಮಾಳಿಂಗ್ರ ಇಂಥಲ್ಲಿದೆ ತಂದು ಕೊಟ್ಟ ಅಂತ ಹೇಳು. ಹೌದು. ಅದು ಒಂದು ದಂಡಿಗರಿ ಹತ್ತದ. ಹೌದಪ್ಪ. ಈ ಸದ್ದ ನಮ್ಮ ಮನ್ಯಾಗ ಒಂದು ಸ್ವಾಮಾನ ತಗೊಂಡಿನಿ. ಆ ಸ್ವಾಮಾನ ನಾ ಕೊಟ್ಟೆ ನಿನಗ. ಅದರಿಂದ ಒಂದ್ ತೆಗೆದು ನನಗ್ ಕೊಡ. ಅವನ ಹಿರಿಗುಡ್ದು ಎಲ್ಲ ಮನ ಬಂಡ್ರ ಕೊಟ್ಟಂಗ. ಹೌದು. ಉದ ಅಂದ ಇನ್ನ ಗೌಡ್ರು ಉದ ಹಂಗ ಮಾತಾಡಕ್ ಹೋಗ್ಬೇಡ. ಹೌದು. ಒಂದ್ ಯಾವ್ದ ಹಿಡಿಬೇಕಾದ್ರ ಲೈನ್ ಹಿಡಿದು ಇನ್ನ ತಿಳ್ಕೊಂಡು ಮಾಳಿಂಗ್ರ ಇಂಥಲ್ಲಿದೆ ತಂದ ಹಿಂಗೆ ಕೊಟ್ಟತ್ ಮುಂದಿನ ಸಂದಿಗೆ ಹೇಳು. ಹೇಳ್ತಾರ ಗೌಡ್ರು, ರಗಡ ಶಾಣೆ ಅದಾರ. ಇದು ಒಂದು ಮಾತ. ಹೌದು. ಇನ್ನೊಂದು ಮಾತು ನೇರವಾಗಿ ನಮಗೊಂದು ಪ್ರಶ್ನೆ ಕೇಳ್ದ. ಏನ್ ಕೇಳ್ಯಾರಪ್ಪ? ಕರಗಿ ಯಾವ್ದಪ್ಪ ಅದಕ್ಕೆ ಜತ್ತ ತಾಲೂಕು ಸಾಂಗ್ಲಿ ಜಿಲ್ಲೆಯ ಸಾಂಗಲಿ ಜಿಲ್ಲೆಯ ಕರಜಿಗೆ ಜಿನ್ನೆ ಸಾಬನ ಗುಡಿಗೆ ಮಲಕಾರ ಸಿದ್ದನ ಪಾಲಿಗೆ ಹೊಕ್ಕದ. ಯಾಕೆ ಹೊಕ್ಕದ ಅಂತ ಕೇಳ್ಯಾರ ಗೌಡ್ರು. ಅದ್ರ ಹಿನ್ನೆಲೆ ಏನದ ಅಂತಕ್ಕಂಥ ಮಾತು ಕೇಳ್ಯಾರಪ್ಪ. ಹ್ಯಾಂಗಪ್ಪ ಅಂತ ಕೇಳಿದ್ರ, ಹಂಗ ಈ 12,000 ದಂಡಿಗೆ ಮಲಕಾರ ಸಿದ್ದ ಹೊಡೆದಿದ್ದ ನೋಡು. ಹೌದು. ಸುರಪುರದವ್ರ ಬ್ಯಾಡ್ರ ಕನ್ನಯ್ಯನ ಅದ ಮತ್ತೆ ಹಿಂದೆ ಹೋಗ್ಬೇಕಾಗ್ತದ. ಬಾದೂರ್ ಹೋಗೋದು ಬೇಡ, ಮಂದಿಗೆ ಬೇಸರ ಆಗೋದು ಬೇಡ, ಪುಸ್ತಕ ಮಾತಾಡೋದು ಬೇಡ. ಬ್ಯಾಡ್ರ ಕನ್ನಯ್ಯನ 12,000 ದಂಡಿಗೆ ಹಸಿ ಹುಡಿ ಹೇರಿ ಮಲಕಾರ ಸಿದ್ದ ಚೀರ್ ಕಮಲ ಬಿಟ್ಟು ಒಟ್ಟೂರ್ನ ಸವಾರ ಮಾಡಿ ಹೋಗದಿದ್ದ. ಹೌದು. ಅವಾಗ ಆ ರಕ್ತ ಹರಿದು ಬೋರಿ ಹಾಳು ತುಂಬ ಆ ರಕ್ತಾಗಿ ಹರಿಲಕತ್ತಿತ್ತು. ಆ ರಕ್ತಾಗಿ ಹರಿ ಟೈಮ್ದಾಗ ಜಿನ್ನೆ ಸಾಹೇಬ್ ಬಂದು ನೋಡ್ತಾನ್ರಪ್ಪ. ಈ ಹಳ್ಳೆಲ್ಲ ಒಟ್ಟು ರಕ್ತಾಗಿ ಹರಿಲಕತ್ತೈತಿ. ಹೌದು. ಮತ್ತೆ ಇಟ್ಟು ರಕ್ತ ಹರಿಲಕತ್ರ ಮಂದಿ ಪರಿಸ್ಥಿತಿ ಏನಾಗಬೇಕು, ದನಕರಗಳ ಪರಿಸ್ಥಿತಿ ಏನಾಗಬೇಕು, ಹ್ಯಾಂಗ ಮಾಡ್ಬೇಕಂತೇಳಿ ಧರ್ಮರಂತ ಹೋಗಿ ನ್ಯಾಯ ಕೇಳಕ್ ಹೋದ. ಮುಂದ ಏನಂದ್ರಪ್ಪ? ಆ ಹಸಿ ಹುಡಿಯೋದ ಮೇಲೆ ಮಲಕಾರಿಸಿದ ಉಗ್ರ ರೂಪ ತಾಳಿ ನಿಂತಿದ್ದ. ಅವಂಗ ಅಲ್ಲಿ ಯಾರು ಹೇಳು ತ್ರಾಣದೊಳಗೆ ಇದ್ದಿದ್ದಿಲ್ಲ. ಅಲ್ಲಿ ಎಲ್ಲ ಉರಿಮರಿ ದೇವರ ಉಗ್ರಗಣ್ಣ ತೆರೆದು ರಾವ ಅವತಾರ ತಾಳಿ ನಿಂತಿದ್ದ. ಅವಾಗ ಬಿಳಿಯಾನ ಸಿದ್ಧ ಹೋಗಿ ಸಮಾಧಾನ ಮಾಡಿ ಮಲಕಾರ ಸಿದ್ದನ ತಳ ಕರ್ಕೊಂಡ್ ಬಂದಾನ. ಹೌದು ಕರೆ. ತಳ ಕರ್ಕೊಂಡ್ ಬಂದ ಅಂದಾಗ ಜಿನ್ನೆ ಸಾಹೇಬ್ ಒಂದು ಮಾತು ಕೇಳ್ತಾನ. ಏನ್ ಕೇಳಿದ್ರಪ್ಪ? ಈ ಹೊಡೆದಿರ್ತಕ್ಕಂಥ 12,000 ದಂಡಿಗೆ ಜೀವಂತ ಮಾಡ ಪುಣ್ಯಾತ್ಮ ಅಂತೇಳಿ ಮಲಕಾರ ಸಿದ್ಧಿಗೆ ಬೇಡ್ಕೊತಾನ. ಅಲ್ಲಿ ಬೇಡ್ಕೊತಾನ ಜಿಲ್ಲೆ ಸಾಬ. ಅವಾಗ ತನ್ನ ಕಿರ್ಬಳ್ಳನ್ನ ಕೊಯ್ದು ಆ ರಕ್ತವನ್ನು ಹಿಡಿದು ಮುತ್ಯನ ಧ್ಯಾನ ಮಾಡಿ ಬಂಡಾರ ರಕ್ತ ಕುಡಿ ಚಿಮ್ಮಡಿಸಿದಾಗ 12,000 ದಂಡು ಎದ್ದದ. ಮಲಕಾರ ಸಿದ್ಧ ಅವಾಗ ಎದ್ದ ಕಾಲಕ್ಕ ಜಿನ್ನೆ ಸಾಹೇಬ್ ಒಂದು ಮಾತು ಕೊಟ್ಟಾನಲ್ಲಿ. ಏನ್ ಕೊಟ್ರಪ್ಪ? ಏನ ಮಾತು ಕೊಟ್ಟನಪ್ಪ ಅಂತಂದ್ರ 12,000 ದಂಡಿಗೆ ನೀ ಜೀವಂತ ಮಾಡ್ದಿ. ಮತ್ತ ಈ ಬೋರಿ ಹಳದನ್ನು ಒಟ್ಟು ರಕ್ತ ಮಾಯಿ ಮಾಡ್ದಪ್ಪ ಅಂತಂದ್ರ ನೀ ಏನು ಬೇಡ್ತೀನಿ ಬೇಡಿದ್ದೆ ನಾ ಕೊಡ್ತೀನಿ ಅಂತ ಅಲ್ಲಿ ಮಾತು ಕೊಟ್ಟನ. ಖರೆ. ಅವಾಗ ಆ ಮಾತಿನ ಪ್ರಕಾರವಾಗಿ ಎಬ್ಸನಲ್ಲಿ ಆ ಎಬ್ಸಿದ ಕಾಲಕ್ಕ ಜಿನ್ನೆ ಸಾಹೇಬ್ ಒಂದು ಮಾತು ಹೇಳ್ಯಾನ. ಏನ್ ಹೇಳ್ರಪ್ಪ? ಈ ಹಸಿ ಹುಡಿಯೋದ ಮೇಲೆ ನಿತ್ತು ಒಕ್ಕಿನ ಗುಂಡು ಹೋಗಿ ಎಲ್ಲಿತನ ಹೋಗಿದ್ದ ಅಲ್ಲಿತನ ಆಸ್ತಿ ನಿನಗೆ ಅಂತನವ. ಎಲ್ಲಿಗೆ ಹೋಗು ಗುಂಡು ಬೀಳ್ತದ ಅಲ್ಲಿ ಮಠ ಮಲಕಾರ ಸಿದ್ದನ ಆಸ್ತಿ. ಮಲಕಾರ ಸಿದ್ದನ ಆಸ್ತಿ ನಿನಗೆ ಅಂದಾಗ ಹುಡೆ ಹೇರಿ ಮಲಕಾರ ಸಿದ್ದ ಗುಂಡು ಹೋಗದ್ರ ಎಲ್ಲಿ ಹೋಗಿ ಬಿತ್ತಪ್ಪ? ಆ ಕರ್ಜಿಗೆ ಸೇಮ್ ಎಟ್ಟ ನೋಡು ಒಟ್ಟು ಮಲಕಾರ ಸಿದ್ದನ ಸ್ವಾಧೀನದೊಳಗೆ ಬತ್ತು. ಭತ್ತ ಗೌಡ್ರ ಕರೆ ಅಂದ್ರೆ ಕರೆ ಅನ್ನಬೇಕು, ಇಲ್ಲಂದ್ರೆ ಇಲ್ಲ ಅನ್ನಬೇಕು. ಅವ ಕರೆ ಇಲ್ಲತನ ಇಲ್ಲಂದ್ರೆ ಮಾತ್ರ ಟೇಜ್ ಬಿಟ್ಟು ಇಳಿದು ಹೋಗಲ್ಲ ಅವ.
ಅದಕ್ಕ ಆ ಗುಂಡ್ ಹೋಗದ ಮುಂದೆ ಪೂರಾ ಖರ್ಚಿಗೆ ಸೀಮಿನೇ ಪೂರಾ ಮಲಕರ್ಸಿದ್ದನ ಕೈವಾಡ ಆದಾಗ ಅವಾಗ ಮಲಕಾರ್ ಸಿದ್ಧತಾನ ಏನತ್ರಪ್ಪ ಈ ಭೂಮಿ ಬಿಟ್ಟು ಹೋಲಕ್ಕ ಹೌದು ಇನ್ನೇ ಸಾಬ್ ಸಿದ್ಧವಾಗಿ ನಿಂದಿರ್ತಾನ ಅವಾಗ ಸಿದ್ಧವಾಗಿ ನಿಂತ ಮಲಕಾರ್ ಸಿದ್ಧತಾನ ಇಟ್ಟು ಆಸ್ತಿ ತಗೊಂಡ ನಾ ಏನ್ ಮಾಡ್ಲಪ್ಪ ಹೌದು ಇಲ್ಲಿ ಇರ್ತಿರ್ತಕ್ಕಂಥ ರೈತರಿಗೆ ಆಲಿ ಅಂತ ಹೇಳ್ಕಂದ್ರ ಆಸ್ತಿ ಬಿಟ್ಟು ಕೊಡ್ತಾನ ಬಿಟ್ಟು ಕೊಟ್ಟಾರ್ಯಪ್ಪ ಆ ಆಸ್ತಿ ಬಿಟ್ಟು ಕೊಟ್ಟ ಕಾಲಕ್ಕೆ ಮಲಕಾರ್ ಸಿದ್ಧಗೆ ಜಿನ್ನೆ ಸಾಬ್ ಹೇಳ್ತಾನ ಏನ್ ಹೇಳಿದ್ರಿ ಇನ್ನೊಂದು ಗುಂಡ್ ಹೋಗಿ ನೀನು ಇನ್ನೊಂದು ಗುಂಡುಗೆ ಆ ಗುಂಡು ಎಲ್ಲಿ ಬೀಳ್ತದ ಅಲ್ಲಿ ನಿನ್ನ ಸ್ಥಾನ ಕೊಡ್ತೀನಿ ನಿನಗ ಅಲ್ಲಿ ಸ್ನಾನ ಮಾಡ್ತೇತಾನ ಹೌದು ಹೌದು ಅವಾಗ ಮತ್ತೊಂದು ಗುಂಡು ಹೋಗದ ಅನ್ನೋದು ಎಲ್ಲಿ ಹೋಗಿ ಬಿದ್ದದಪ್ಪ ಅಂತ ಕೇಳಿದ್ರ ಎಲ್ರಿಪ್ಪ ಜಿನ್ನೆ ಸಾಬನ ದರ್ಗದಾಗ ಗುಮ್ಮಟದ ನಟ್ ನಡ್ಬರ್ಕ್ ಹೋಗಿ ಆ ಗುಂಡು ಬಿದ್ದದ ಅಲ್ಲಿ ಬೆದ್ದವ ಆ ಗುಂಡು ಬಿದ್ದ ಕಾಲಕ್ಕ ಅವಾಗ ಜಿನ್ನೆ ಸಾಬ್ ದರ್ಗನೆ ಬಿಟ್ಟು ಹೊರಗೆ ಹೋಗ ಕಾಲಕ್ಕ ಮಲಕರಿಸಿದ ಒಂದು ಮಾತತಾನ ಏನಂದ್ರಪ್ಪ ಒಟ್ಟೆ ಹೊರಗೆ ಹೋಗಕ್ ಬೇಡಪ್ಪ ನಂದು ನಿಂದು ವಿಶ್ವಾಸ ಗೆಳತನ ಹಿಂಗೆ ಇರ್ಲಿ ದರ್ಗದಾಗಿರೋನು ಅವಾಗ ಜಿನ್ನೆ ಸಾಬ್ ಅಲ್ಲಿ ಮಲಕಾರ್ ಸಿದ್ಧಗೆ ಸ್ಥಾನ ಕೊಟ್ಟನ ಮಲಕಾರ್ ಸಿದ್ಧನ ಚೌಕಿನೂ ಅಲ್ಲಿ ಅದ ಉಳ್ದದ ಆ ಖರ್ಚಿಗೆ ಭೂಮಿಯಾಗ ಅದಕ್ಕೆ ಮಲಕಾರ್ ಸಿದ್ಧನ ಪಾಲಿಗೆ ಹೊಡ್ತಪ್ಪ ಅಂತಂದ್ರ ಜಿಲ್ಲೆ ಸಾಬಗ ಭೆಟ್ಟಿ ಜಿನ್ನೆ ಸಾಬಗೆ ಭೇಟಿಯಾಗೇನೆ ಮುಂದೆ ಹೊಕ್ಕದ ಅಂತಕ್ಕಂಥ ಮಾತು ಹೇಳಿ ಹೌದು ಇದು ಸಿದ್ಧಟಿಗೆ ವಿಷಯದ ಕೇಳ್ರಿ ಗೌಡ್ರ ಸಿದ್ಧಟಿಗೆ ಹೆಂಗದ ಅದಕ್ಕೆ ಹೆಂಗ ಬರ್ತಾವ ಮಾತುಗಳು ಹೌದು ಇನ್ನೊಂದು ಮಾತು ಹೆಂಗಾಗಿತ್ತು ಇವ್ರು ಮಾಡು ಆಟ ಹೆಂಗ ಆತದ ಕೇಳಿ ನೀನು ಹೆಂಗಕ್ಕದ್ರಪ್ಪ ಬುಡಬುಡಿಗೆರ ಆಟತ್ತ ಇವೇನ ಆ ದೊಡ್ಡ ಮಾವನ ಮನೆಗೆ ಕೂಡಾಳೆ ಹೋಗಿತ್ತ ತಿಂತದು ದೊಡ್ಡ ಮಾವನ ಮನೆಗೆ ಕೂಡಾಳೆ ಬಸ್ಸು ದೊಡ್ಡ ಮಾವನ ಮನೆಗೆ ಕೂಡಾಳೆ ಹೋಗಿತ್ತು ಒಂದ್ 2-3 ದಿನ ಮನ್ಯಾಗಿತ್ತದು ಎತ್ತು 2-3 ದಿನ ಮನ್ಯಾಗ ಆ 2-3 ದಿನ ಮನ್ಯಾಗಿದ್ದ ಕೂಡಲೇನೆ ರಾತ್ರಿ ಬಾರಾಗ್ಯದ ಕನ್ಯಾ ಕಾಣದಲ್ಲಿ ಮಗನಿಗೆ ಹೌದು ಹೌದು ಕೂಟಿಗ ರಾತ್ರಿ ಬಾರಾಗ್ಯದ ಮಾಮನ ಊರಿಗೆ ಹೋಗ್ತೀನಿ ಅಂದಿವ ಅವಂದ ಮಾವ ದೊಡ್ಡ ಮಾವ ಏನಂದ್ರಪ್ಪ ಹುಚ್ಚುಳೆ ಮಗನ ರಾತ್ರಿ ಬಾರಾಗ್ಯದ ರಾತ್ರಿ ಬಾರಾಗ್ಯದ ಕುರ್ಸಾಲ್ಯ ಮುಂಜಾಳೆ ಹೋಯದ್ ಹೋಗತಿ ಮಗನ ಈಗ ಯಾಕೆ ಹೋಗ್ತಿ ಅಂದವ ಏನಂದ ಬಸ್ಸು ನೀನ್ ಅನಕ ಹುಚ್ಚುಳೆ ಮಗ ಅಂದವ ಬಸ್ಸು ಈ ಗೌಡಂದ ಒಂದ್ ಹಂಗೆ ನಡೆದ ವಾದ ಹೌದು ನನಕ ಹುಚ್ಚುಳೆ ಮಗ ಅಂದ್ಕಣ ಅವಂದ ಏನಂದ್ರಪ್ಪ ಮಗನ ನನ್ನ ಕಣ್ಣೇ ಕಾಣುದಿಲ್ಲ ರಾತ್ರಿ ಯಾವದು ಹಗಲು ಯಾವದು ನನಗೇನು ಗೊತ್ತಾಗ್ಬೇಕಂದವ ನನಗೇನು ಗೊತ್ತಾಗ್ಬೇಕಂದ ನನಗೇನು ಗೊತ್ತಾಗ್ಬೇಕಂತ ಕೇಳಿ ಅವಂದ ಮಾವ ಏನಂದ್ರಪ್ಪ ಆಯ್ತು ಹೋಗೋಲೆಕ್ಕ ಕೈಯಾಗ ಒಂದು ಚಿಮಣ ಹಚ್ಚಿ ಕೊಡ್ತೀನಿ ಚಿಮಣ ತಗೊಂಡ್ ಹೋಗಂದವ ಕೈಯಾಗ ಕುಡ್ರಿ ಕೈಯಾಗ ಚಿಮಣ ಕೊಡ್ತೀನಿ ಹಿಡ್ಕೊಂಡೋಗ ರೋಡ ಹಿಡಿದು ಚಿಮಣ ಹಚ್ಚಿ ಕೊಡ್ತೀನಿ ಚಿಮಣ ತಗೊಂಡ್ ಹೋಗಂದ ಅವ ಹಳೆ ಅಂದ ಏನಂದ್ರಪ್ಪ ಆ ಕಣ್ಣೇ ಕಾಣುದಿಲ್ಲ ಅಂದಾಗ ಚಿಮಣ ತಗೊಂಡ್ ನಾ ಏನ್ ಮಾಡ್ಲಿ ಅಂದಿವ ಹೌದು ಹಂಗಲ್ವ ಮಗನ ಮುಂದೆ ಬರ್ತಿರ್ತಾರ ನೋಡು ಮುಂದೆ ಬರೋರು ಗಾಡಿ ಪಾಡಿ ಯಾವ ಮೋಟರ್ ಸೈಕಲ್ ಅದ ಮುಂದೆ ಬರುವು ಹೌದು ನಿನ್ನ ಕೈಯಾಗಿದ್ದಿರ್ತಕ್ಕಂಥ ಬೆಳಕ ನೋಡಿ ಹೋಳಾಯ್ದು ಹೋಗ್ತಾರ ಅವ್ರು ಅಂದವ ಕಂದಿನ ನೋಡಿ ಹೋಳಾಯ್ತಾರೋ ಕುಡ್ಡ ಯಾಕಾಗಲ್ಲ ತೂ ಅಂತ ಹೇಳಿ ಇಂಡಿ ದಾರಿ ಹಿಡಿದಕ್ಕೆ ಹೊಂಟಪ್ಪ ಕುಡ್ಡ ಹೊಂಟ ಅಫಜಲ್ಪುರ ದಾರಿ ಹಿಡಿದು ಇಂಡಿ ದಾರಿ ಹಿಡಿದು ಕುಡ್ಡ ಹೊಂಟ ಬರೋಬ್ಬರಿ 4 ಟೈಮ್ ಆಗಿತ್ತು 4 ಗಂಟೆ ಆಗಿತ್ತು ಹೌದು 4 ಗಂಟೆ ಆಗಿತ್ತು ಒಬ್ಬ ಸೈಕಲ್ ತಗೊಂಡು ಹೊಲಕ್ಕೆ ನೀರು ಬಿಡ್ಬೇಕಂತೇಳಿ ಬಂದ ಅವಸರ್ಲೆ ಹೊಟ್ಟಿದ್ದ ಕರೆಂಟ್ ಬಂದಿದ್ದು ಬಂದ ದೂರಿಂದ ಬರೋಣ ಕುಡ್ಡಗೆ ದಲಾಲನ ಹಾಯಿಸ್ಬಿಟ್ಟವ ಹೊಡೆದ ಕುಡ್ಡಗ ಕುಡ್ಡನ ಕಂದಿಲ್ ಒತ್ತಟ್ಟಿ ಸೈಕಲ್ ಒತ್ತಟ್ಟಿ ಬಿದ್ದಗಳನ್ನ ಕುಡ್ಡು ಬಿದ್ದಲ್ಲಿ ಏನತ್ತಾನ ಏನತ್ತನ್ರಿಪ್ಪ ಹುಚ್ಚುಳ ಮಗನ ಕಣ್ಣರ ಕಾಂತಾವ ಇಲ್ಲಿ ನನಗಂದವ ಇವಾರ ಕುಡ್ಡ ಅವನಿ ಸೈಕಲ್ ಕಣ್ ಕಾಂತಾವಲತ್ತಾನ ಇವನೇ ಕುಡ್ಡದಾನ ಹೌದಾ ಆ ಸೈಕಲ್ ದವ್ ಬೈತಾನಿವ ಏನತ್ತನ್ರಿಪ್ಪ ಕುಡ್ಡು ಸುಳ ಮಗನ ಕಣ್ಣರ ಕಾಂತಾವೆಲ್ಲ ಮನುಷ್ಯ ಬರೋದ್ರ ಅಂದೇವ ಅಬ್ಬಾ ಬಸ್ಸು ಅವ ಏನಂದ ಗೊತ್ತನೋ ಏನಂದ್ರಪ್ಪ ಸೈಕಲ್ದವ ಅಲ್ಲೋ ಮಾರ ನನಗ್ ಕಣ್ ಕಾಣೋದು ನಿನಗೇನು ಗೊತ್ತ ಅಂದ ನಾ ಬಂದ ಐಸಿನ ಮಗನ ಕೈಯಾಗೇನ್ ಚಿಮ್ಮಣ ಕಾಣದ ನನ್ನ ಮಗನ ಅಂದಿವ ಬೆಳಕ್ ಹಿಡಿದ ಮಗನ ಕೈಯ ಕಾಣದ ಮಗನ ಕೈಯಾಗ ಚಿಮ್ಮಣ ಕಾಣದನ ಅವ ಅಂದ ಏನಂದ್ರಪ್ಪ ಈ ಮಗನ ಚಿಮ್ಮಣ 3 ಚಿಂದಿಲ್ನೇ ಹೋಗಿತ್ತು ಒಂದು ದೀಪ ಹಾರಿ ಹೋಗಿತ್ತು ಹಂಗ ಹಾಕದ ಹಿಂಗ ಆತ ಯಾವಾರ ಹೌದು ಸಿದ್ಧಾಂತಿಗೆ ವಿಷಯ ಹಂಗ ಬಿಡಿಸ್ಬೇಕಪ್ಪ ಅಂತಂದ್ರ ಹಂಗ ಬಿಡಿಸ್ಬೇಕ್ರಪ್ಪ ಬಾಳ ಉತ್ತಮ ರೀತಿಯಿಂದ ಮಾತಾಡಿ ಹೌದು ಮಾಳಿಂಗರಾಯ ಮುತ್ಯನೂ ದೊಡ್ಡ ಪವಾಡ ಮಾಡ್ಯಾನ ಅಂಶದ ಮುತ್ಯನೂ ದೊಡ್ಡ ಪವಾಡ ಮಾಡ್ಯಾನ ಹೌದು ಈ ಕೂರದೊಳಗನೆ ಅಡಕಾಗಿರ್ತಕ್ಕಂಥ ಶಬ್ದಗಳನ್ನ ಬಿಡಿಸ್ಬೇಕು ಉತ್ತಮ ರೀತಿಯಿಂದ ಬಿಡಿಸುವಂತ ಪ್ರಯತ್ನ ಮಾಡ್ರಿ ಹೊರತಾಗಿ ಏನ ಕಟ್ಟ ಕಡಲನ್ನ ಗಿಂಡಿ ಡುಮ್ಮತ್ ಏನೋ ಹೇಳ್ತಿದ್ರು ಕಾಪು ಕೊಡ್ಬಿಟ್ಟು ಮುಂದೆ ಕುರ್ಸಾಲೆ ನಿನಗೆ ಹಿಂಗಂದ್ರೆ ಹೊಡಿತಾರೆ ಎಲ್ಲರೇ ಈ ಪ್ರಶ್ನೆ ಎಲ್ಲರ ಕೇಳಿ ಇಂತ ಸೊಳ್ಳ ಗೊಳ್ಳ ಮಾತುಗಳನ್ನ ಮಾತಾಡಬೇಡ್ರಿ ಇದು ಏನಾರ ಮಾತಾಡ್ತಿದ್ರಪ್ಪ ಅಂತ ಕೇಳಿದ್ರ ಏನ್ ಮಾತಾಡ್ತೀರಪ್ಪ ಸಿದ್ಧಾಟಿಗೆ ವಿಷಯ ನಾಕೆ ಮಾತಾಡಲಕ್ಕ ಉತ್ತಮ ರೀತಿಯಲ್ಲಿ ಮಾತಾಡಿರ್ತಕ್ಕಂಥ ಮಾತು ಹೇಳಿ ಹೌದು 4 ನುಡಿ ಚಾಲನ್ ಹಾಡಿ ಸರಜೋಡಿ ಕಲಾವಂತರಿಗೆ ಪಾಳೆ ಕೊಡೋದು ಹೌದು